ಧನುರಾಶಿ ನಿಮ್ಮ ಮನಸ್ಸಿನ ಮೇಲೆ, ವೈಯಕ್ತಿಕವಾದಂತಹ ಜೀವನದ ಮೇಲೆ ದುಷ್ಪರಿಣಾಮ ಆಗತಕ್ಕಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ಆ ದುಷ್ಪರಿಣಾಮದಿಂದ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಸ್ವಲ್ಪ ಕಷ್ಟವಾದೀತು. ಇವತ್ತಿನ ಜಾಗ್ರತೆ ಮುಂದಿನ ಒಂದು ನೈಜತೆ ಅಂತ ಹೇಳಿ ನೀವು ತಿಳಿಬೇಕು. ಇವತ್ತು ನೀವು ಎಷ್ಟು ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸ್ತಿರೋ ಮುಂದೆ ಅದು ಸ್ವಾಭಾವಿಕವಾಗಿ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಕರ್ತವ್ಯ ಏನಿದೆ ಅದಕ್ಕೆ ಲೋಪವನ್ನು ಮಾಡಬಾರ್ದು, ತೊಂದರೆಯನ್ನು ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಹಳೆಯ ಕೆಲಸಗಳಿಗೆ ಮತ್ತೆ ದಾಸರಾಗಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಹಿಂದೆ ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ, ಅದರಲ್ಲಿ ಸಮಾಧಾನ ತೃಪ್ತಿ ಸಿಕ್ಕಿದಲೇ ಅದನ್ನು ಬದಲಾಯಿಸಿರ್ತೀರಿ, ಅದನ್ನು ಬಿಟ್ಟಿರ್ತೀರಿ. ಅದೃಷ್ಟವೋ ದುರಾದೃಷ್ಟವೋ ಮತ್ತೆ ಅದೇ ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಸರಿಯಾದ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರಿಸಿ ಅಂತಕ್ಕಂಥದ್ದು. ಯಂತ್ರೋಪಕರಣಗಳ ಖರೀದಿಯಲ್ಲಿ ಮೋಸ ಆಗುತ್ತೆ, ಎಚ್ಚರಿಕೆಯನ್ನು ವಹಿಸಿ ಎನ್ನುವಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಹೊಸ ಕೆಲಸಗಳ ಹುಡುಕಾಟ, ಹೊಸ ಆಲೋಚನೆಗಳು ಇವೆಲ್ಲವೂ ಕೂಡ ಮನಃಶುದ್ಧಿಯಿಂದ ನಡೀಲಿ ಅಂತಕ್ಕಂಥದ್ದು. ಬೇರೆಯವರ ಜೊತೆಯಲ್ಲಿ ವರ್ತನೆಯನ್ನು ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ ವ್ಯಂಗ್ಯ ಬೇಡ, ಅದು ನಿಮಗೇ ಹಿಂತಿರುಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ದಿವಸ, ಆದರೆ ಜಗಳವನ್ನು ಮಾಡಿಕೊಳ್ಬೇಡಿ. ಯಾವಾಗ ಮನಸ್ಸಿಗೆ ಜಗಳವೋ ಅಸಮಾಧಾನವೋ ಆಗುತ್ತೋ ಆಗ ನಿಮ್ಮ ಮನಸ್ಸಿಗೆ ಅಹಿತವಾದಂಥದ್ದು ಯಾವುದೋ ಒಂದು ಘಟನೆ ನಡೆಯುವುದಕ್ಕೆ ಅವಕಾಶ ಇದೆ. ಹಣ ಹೂಡಿಕೆಯಲ್ಲಿ ಜಾಗೃತರಾಗಿರಿ. ನಾನು ಅಂತಕ್ಕಂತಹ ಅಹಂಭಾವ ಎಲ್ಲವುದಕ್ಕೂ ಕೂಡ ತೊಂದರೆಯನ್ನು ಮಾಡುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಯಾವಾಗ ಆ ಅಹಂಭಾವ ಸ್ವಲ್ಪ ಮಟ್ಟಿಗಾದರೂ ದೂರವಾಗುತ್ತೋ ಆಗ ನಿಮಗೆ ನಿಜದ ಅರಿವು ಆಗ್ತಕ್ಕಂಥದ್ದಾಗುತ್ತೆ. ಅತಿಯಾದಂತಹ ಖರ್ಚಿನಿಂದ ಕುಟುಂಬದಲ್ಲಿ ಒಂದಷ್ಟು ಜಗಳಕ್ಕೆ ಅವಕಾಶವಾಗುತ್ತೆ. ಖರ್ಚನ್ನು ಮಾಡುವಾಗ ಸ್ವಲ್ಪ ಇತಿಮಿತಿಗಳನ್ನು ನೋಡಿಕೊಳ್ಬೇಕು ಅನ್ನುವಂಥದ್ದು. ಯಾವುದಾದ್ರೂ ಪುಣ್ಯಕಥಾ ಶ್ರವಣವನ್ನು ಮಾಡಿ ಅಲ್ಲಿ ನಡೆಯುವಂತಹ ಘಟನೆಗಳು ನಿಮ್ಮ ಮನಸ್ಸಿನ ಮೇಲೆ ಧನಾತ್ಮಕವಾದಂತಹ ಪ್ರಭಾವವನ್ನು ಬೀರಿ ನಿಮ್ಮಲ್ಲಿ ಪರಿವರ್ತನೆಯಾದರೆ ಅದು ಸಾರ್ಥಕವಾಗುತ್ತೆ. ಶುಭವಾಗಿ. ಕುಂಭರಾಶಿ, ಹೆಚ್ಚು ಹೆಚ್ಚು ಗಳಿಸಬೇಕು ಅಂತಕ್ಕಂತಹ ಭರದಲ್ಲಿ ಎಲ್ಲವನ್ನ ಮರೆತು ಹೋಗುವಂತಹ ಸಾಧ್ಯತೆ. ಅಂದರೆ ಯಾವುದರ ಬಗ್ಗೆಯೂ ಕೂಡ ಗಮನ ಇರೋದಿಲ್ಲ, ಯಾರ ಬಗ್ಗೆಯೂ ಕೂಡ ಗಮನ ಇಲ್ಲದೇ ಇರುವ ಹಾಗೆ ಆಗುವಂಥದ್ದು. ವ್ಯವಹಾರದಲ್ಲಿ ಸ್ನೇಹಿತರ ಬಲ ವಿಶೇಷವಾಗಿ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹಲವು ಕಡೆಗಳಲ್ಲಿ ಯಶಸ್ಸನ್ನು ನೀವು ಕಾಣುವಂಥದ್ದು ಈ ದಿವಸದಲ್ಲಿ ಗೊತ್ತಾಗುತ್ತೆ. ದಿನಚರಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳಾಗುತ್ತೆ. ಏನೋ ಪ್ಲಾನ್ ಮಾಡಿಕೊಂಡಿರ್ತೀರಿ, ಅದರಂತೆ ಎಲ್ಲವೂ ಕೂಡ ನಡೀದೇ ಇರಬಹುದು. ಆದರೆ ಆ ಸಂದರ್ಭಕ್ಕನುಗುಣವಾಗಿ ಸ್ವಲ್ಪ ಮಟ್ಟಿಗಾದರೂ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರೆದರೆ ಅನುಕೂಲವಾಗುತ್ತೆ ಎನ್ನುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಸಂಪತ್ತು, ಸುಖ, ಶಾಂತಿ ಲಭಿಸಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಯಂಕಾಲದ ಹೊತ್ತಿಗೆ ಏನೋ ಅಪಶಕನ, ಬೇಸರವನ್ನು ತರತಕ್ಕಂಥದ್ದಾಗತ್ತೆ. ಸಂಬಂಧಿಕರಲ್ಲಿ ವಿವಾಹದ ವಿಚಾರಕ್ಕೆ ಏನೋ ಸಮಸ್ಯೆಗಳಾಗತ್ತೆ. ಅಲ್ಲಿ ನಿಮ್ಮ ಮಾತು ಕೂಡ ಮುಖ್ಯ ಅನ್ನುವಂಥದ್ದಿರುತ್ತೆ. ಸಂಬಂಧಿಕರಲ್ಲಿ ಯಾವುದೋ ಒಂದು ವಿವಾಹದ ವಿಚಾರಕ್ಕೆ ಗಲಾಟೆಯೋ ಜಗಳವೋ ಆದಾಗ ನಿಮ್ಮ ಮಾತು ಅಲ್ಲಿ ಅತಿ ಮುಖ್ಯವಾಗಿ ಗಣನೆಗೆ ಬರತಕ್ಕಂಥದ್ದು. ಸರಿಯಾದಂತಹ ರೀತಿಯಲ್ಲಿ ಮಾತನಾಡಿ ನ್ಯಾಯವನ್ನು ಒದಗಿಸಿ. ಯಾರಿಗೂ ಕೂಡ ಅದರಿಂದ ಅಹಿತ ಅನ್ನುವಂಥದ್ದು ಆಗೋದು ಬೇಡ. ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಅಪನಂಬಿಕೆ ಅಂತಕ್ಕಂತಹದ್ದು ಹುಟ್ಟಬಹುದು. ಆದರೆ ಯಾವುದೋ ಒಂದು ಸಣ್ಣ ಘಟನೆ ಇಡೀ ಜೀವಮಾನದಲ್ಲಿ ನಂಬಿದ್ದಂಥದ್ದಕ್ಕೆ ಅಪರಾಧಿಯಾಗಿ ಆಗತ್ತೆ ಅಂತಂದರೆ ಅದನ್ನು ಸರಿಯಾಗಿ ವಿಮರ್ಶೆ ಮಾಡಬೇಕಾದಂಥದ್ದಿರುತ್ತೆ. ಶರೀರದಲ್ಲಿ ಏನೋ ನೋವು ಕಾಣಿಸ್ಕೊಳ್ಬಹುದು. ಕುಟುಂಬದ ರಕ್ಷಣೆ ಒಂದು ಸವಾಲಾಗಿ ನಿಮಗೆ ಪರಿಣಮಿಸುತ್ತೆ. ಇದೆಲ್ಲವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಧ್ಯಾನದ ಮೊರೆ ಹೋಗಿ ಮನಸ್ಸು ಶುದ್ಧವಾಗಲಿ,
ಸರಿಯಾದಂತಹ ವಿವೇಕ ಜಾಗೃತವಾಗಲಿ. ಸರಿತಪ್ಪುಗಳ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನು ಮಾಡಿ. ಶುಭವಾಗಿ.